ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬೆನ್ನೈಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬೆನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಟ್ಟಿ ಬೇಡುವೆ ದೇವರಿಗೆ ಸೆರಗೊಟ್ಟಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡುವೆ ಬೇಡುವೆ ಹಾಡುವೆ ಬೇಡುವೆ ಭಗವಂತ ಎಂದೆಂದಿಗೂ ನನ್ನ ಮುತ್ತೈದೆತನ ನನ್ನ ಕೊನೆ ಉಸಿರಿರೋವರೆಗೂ ಗಟ್ಟಿಯಾಗಿರುವಂತೆ ಆಶೀರ್ವದಿಸು ತಂದೆ. ಸೈನಿಕ ಭಾರತಾಂಬೆಯ ಹೆಮ್ಮೆಯ ಪುತ್ರ ದೇಶದ ಗಡಿಯಲ್ಲಿದ್ದು ನಮ್ಮೆಲ್ಲರನ್ನೂ ಕಾಯುವಂಥ ದೇಶದ ಹೆಮ್ಮೆಯ ಪುತ್ರ ಅಂಥ ಸೈನಿಕನ ಕೈ ಹಿಡಿದ ನಾನೇ ಪುಣ್ಯವತಿ. ಹೌದು, ಇವತ್ತು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ ಸೂರ್ಯ ಇನ್ನೂ ಯಾಕೆ ಬರಲಿಲ್ಲ? ಬಹುಶಃ ಮತ್ತೇನಾದರೂ ವೈರಿಗಳು ದಂಡೆತ್ತಿ ಬಂದಿರಬಹುದೇ? ಇವರು ಮತ್ತೇನಾದರೂ ಯುದ್ಧ ಮಾಡೋದಕ್ಕೆ ಮರಳಿ ಹೋಗಿರಬಹುದೇ? ಚಿಚ್ಚೆ, ಹಾಗೇನಾದರೂ ಹೋಗುವಂತಿದ್ರೆ ನನಗೇನಾದರೂ ಹೇಳಿ ಹೋಗ್ತಿದ್ರಲ್ಲ. ಮತ್ತೆ ಯಾಕೆ ಯಾವ ವಿಷಯನೂ ಹೇಳಿಲ್ಲ? ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆ. ಏನಾಗಿದೆಯೋ ಏನೋ. ಒಟ್ಟಿನಲ್ಲಿ ನನ್ನ ಪತಿ ಸುರಕ್ಷಿತವಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಬರಲಿ, ಯಾವಾಗ ಬರ್ತಾರೋ ಬರಲಿ. ಅವರು ಬರೋವರೆಗೂ ಅವರ ನೆನಪಿನಲ್ಲಿ ಒಂದು ಕವನ ಬರೀತೀನಿ. ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ನನ್ನ ಬಾಳಿನಲ್ಲಿ ಬೆಳಕು ನೀಡುವ ಸೂರ್ಯ ಎಂದೆಂದಿಗೂ ಅಜರಾಮರ ಈ ನನ್ನ ಪುಟ್ಟ ಹೃದಯದಲ್ಲಿ. ಎಂದೆಂದಿಗೂ ನಿಮ್ಮ ಬರುವಿಕೆಯನ್ನೇ ಕಾಯುವ ನಿಮ್ಮ ಸತಿ ಸುಮತಿ. ಮಾವು ಮಲ್ಲಿಗೆಯಂತೆ, ಬೆಲ್ಲ ಬೆಳಸಿಯಂತೆ, ಕಲ್ಲು ಸಕ್ಕರೆಯಂತೆ, ಹಾಲು ಜೇನಿನಂತೆ ಸಂತಸದ ಹೊಳೆ ಹರಿಸಿದೆ ನನ್ನ ಬದುಕಲ್ಲಿ ನೀನು. ಈ ಕ್ಷಣದಿ ಬಂದೆ ನಿನ್ನೆದರಲ್ಲಿ ನಾನು. ಏನು ಯಾವ ವಿಷಯ ತಿಳಿಸ್ದೆ ಹಾಗೆ ಬಂದ್ಬಿಟ್ಟಿದ್ದೀರಲ್ಲ? ಇಷ್ಟು ನಾನು ಎಷ್ಟು ಗಾಬರಿ ಆಗಿದ್ದೆ. ಯಾವಾಗ ಬಂದ್ರಿ? ಆಗ್ಲೇ ಬಂದೆ. ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಈ ಬಣ್ಣ ಬಣ್ಣದ ಪೀತಾಂಬರ ಉಟ್ಕೊಂಡು ನಿನ್ನ ಸ್ವರ ಮಾಧುರ್ಯದಿಂದ ಕವನವನ್ನ ವಾಚಿಸುತ್ತಿದೆಯಲ್ಲ, ಆವಾಗ್ಲೇ ಬಂದೆ. ಏನಮ್ಮವರು ಕವಯಿತ್ರಿ ಆಗ್ತಾ ಇದ್ದೀರಾ? ನಾನ್ ಕವಿಯತ್ರಿ ಆಗೋದಕ್ಕೆ ಕಾರಣ ಯಾರು? ಯಾರು? ನೀವೇ. ನಾನಾ? ನಾನು ಅದು ಹಾಗೆ ಕಾರಣ ಆಗ್ತೀನಿ. ನೀವು ನನಗಾಗಿ ಬರಿತಾ ಇದ್ದ ಪತ್ರ ಒಂದೊಂದು ಕವನವಿದ್ದಂತೆ. ಆ ನಿಮ್ಮ ಪತ್ರ ಓದ್ತಾ 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 ನನ್ನನ್ನೇ ನಾನು ಮರ್ತು ಬಿಡ್ತಾ ಇದ್ದೆ. ಹಾಗಾದ್ರೆ ಅದೇ ನೆನಪಿನ ಸಿಹಿ ಬುತ್ತಿಯನ್ನು ಬಿಚ್ಕೊಂಡು ಈ ನಿನ್ನ ಕೆಂದುಟಿಯಿಂದ ಮುತ್ತಿನ ಮಳೆ ಸುರಿಸಲಾರೇನು? ಏನಿದು ಬಂದ ತಕ್ಷಣ ಯಾರಾದ್ರೂ ನೋಡಿದ್ರಿ? ಯಾಕೆ ನೋಡ್ತಾರೆ? ನೋಡೋದಕ್ಕಿಂತ ಬಂದು ಕೂತಿದ್ದಾರೆ. ಎಷ್ಟೊಂದು ಪ್ರಶಾಂತವಾದ ಸ್ಥಳ,
ಹಕ್ಕಿಗಳ ಚಿಲಿಪಿಲಿ ಕಲರವ, ಚಿಗುರು ನಿಂತ ಮಾಮರದಿಂದ ಅಲೆ ಅಲೆಯಾಗಿ ತೇಲಿ ಬರ್ತಾ ಇರೋ ಕೋಗಿಲಿಯ ಇಂಪಾದ ಧ್ವನಿ, ಇವುಗಳೆಲ್ಲ ನೋಡ್ತಾ ಇದ್ರೆ ನನ್ನ ಮೈ ಮನಗಳಲ್ಲಿ, ಹ್ಮ್ ರೋಮ ರೋಮಗಳಲ್ಲಿ ಪ್ರೇಮದ ಬಯಕೆ ಹೆಚ್ಚಾಗ್ತಾ ಇದೆ. ನಿಮ್ ಮಗ ಸ್ಕೂಲಿಗೆ ಹೋಗಿದ್ದಾನೆ. ಹ, ಈ ಸಮಯದಲ್ಲಿ ಏನಾದ್ರೂ ಮಗು ಬಂದ್ಬಿಟ್ರೆ? ಅಲ್ಲ ಕಣೆ, ಈಗ ಸ್ಕೂಲ್ ಟೈಮು, ಸ್ಕೂಲ್ ಬಿಟ್ಟು ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲ. ಏನೇನೋ ನೆಪ ಹೇಳಿ ಆಟ ಆಡ್ಸ್ತಾ ಇದೆಯಾ ನನ್ನ? ಹಾಗೇನಿಲ್ಲ ರೀ, ಇದುವರೆಗೂ ನೀವು ಯಾವಾಗ ಬರ್ತೀರೋ ಅಂತ ಕಾಯ್ತಾ ಇದ್ದೆ. ಈಗ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಗಿದೆ. ಇಷ್ಟು ದಿನದ ನನ್ನ ಪ್ರೀತಿಯನ್ನ ಬಡ್ಡಿ ಸಮೇತ ವಸೂಲಿ ಮಾಡಿರ್ತೀನಿ. ಬಡ್ಡಿ ಸಮೇತ ವಸೂಲ್ ಮಾಡ್ತೀಯಾ? ಮೊದಲು ಅಸಲು ಕೊಡ್ಬಾ, ಆಮೇಲೆ ಬಡ್ಡಿ ಕೊಡ್ವಿ ಅಂತೆ. जय हिंद। यस सर। मेजर सूर्या, पाकिस्तानी सेना सीमा पर आक्रमण कर रही है। युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए। You have been made the commander of this army mission. You should go immediately. जय हिंद। जय हिंद। ಏನ್ರಿ ಇದು? ರಜೆ ತೆಗೆದುಕೊಂಡು ಹೆಂಡತಿ ಮಗನ ಜೊತೆ ಹಾಯಾಗಿರ್ಬೇಕು ಅಂತ ಬಂದಾಗ್ಲೆಲ್ಲ ಯಾವ್ದಾದ್ರೂ ಒಂದು ನೆಪ ಹೇಳಿ ಮತ್ತೆ ನಿಮ್ಮನ್ನ ಕರ್ಸ್ಕೊಂಡ್ ಬಿಡ್ತಾರಲ್ರಿ. ಒಟ್ನಲ್ಲಿ ನಿಮ್ ಜೊತೆ ಸಂತೋಷವಾಗಿ ಬಾಳೋದನ್ನ ಆ ದೇವರು ನನ್ನ ಹಣೆಯಲ್ಲಿ ಬರ್ದೇ ಇಲ್ಲ ಅಂತ ಕಾಣಿಸುತ್ತೆ. ಹಾಗೆ ಅನ್ಕೊಂತೀಯ ಸುಮ್ತಿ? ಇಂಥ ಅವಕಾಶ ಎಲ್ಲರ ಬದುಕಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಗಂಡನ ಪರಾಕ್ರಮದ ಮೇಲೆ ನಂಬಿಕೆಯನ್ನು ಇಟ್ಟ ಆ ನನ್ನ ಮಿಲಿಟರಿ ಹೈಯರ್ ಆಫೀಸರ್ಸ್ ಈ ಮಿಷನ್ಗೆ ನನ್ನನ್ನೇ ಚೀಫ್ ಕಮಾಂಡರ್ ಆಗಿ ನೇಮಕ ಮಾಡಿದ್ದಾರೆ. ಸಮತಿ, ಆ ಕೋಹಿಕೆ ಪಾಕಿಗಳನ್ನ ಒದ್ದೋಡಿಸ್ತೀನಿ, ಯುದ್ಧನ ಗೆದ್ದು ಬರ್ತೀನಿ. ನಿಮ್ಮಂಥವ್ರ